ನಮಸ್ತೆ, ವೆಲ್ಕಮ್ ಟು ಕಾಯಿನ್ ಗುರು ಯೂಟ್ಯೂಬ್ ಚಾನಲ್. ಯಾರೆಲ್ಲ ಫಸ್ಟ್ ಟೈಮ್ ಚಾನಲ್ಗೆ ಬರ್ತಾ ಇದ್ದೀರಾ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ರೀತಿ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ನಮ್ಮ ವಿಡಿಯೋದ ಎಲ್ಲ ನೋಟಿಫಿಕೇಶನ್ಗಳು ನಿಮ್ಮನ್ನು ತಲುಪುತ್ತೆ. ವಿಡಿಯೋನ ಹೆಚ್ಚೆಚ್ಚು ಜನರಿಗೆ ಶೇರ್ ಆಗಬೇಕು ಅಂದರೆ ಹೈಪ್ ಮಾಡಿ. ಅದೇ ರೀತಿ ನಿಮ್ಮ ಅನಿಸಿಕೆಗಳನ್ನು ಮುಕ್ತವಾಗಿ ಕಾಮೆಂಟ್ನಲ್ಲಿ ತಿಳಿಸಿ. ಎಲ್ಲದಕ್ಕೂ ನಾನು ಟೈಮ್ ತೊಗೊಂಡು ಆನ್ಸರ್ ಮಾಡ್ತೇನೆ. ಈಗ ಇವತ್ತಿನ ವಿಶೇಷ ವಿಡಿಯೋಗೆ ಬಂದ್ಬಿಡೋಣ. ನೀವೇನು ನನ್ನ ಕೈಯಲ್ಲಿ ನೋಡ್ತಾ ಇದ್ದೀರಾ, ಇದು 2 ಪೈಸದ ಅಲ್ಯೂಮಿನಿಯಂನ ನಾಣ್ಯ. 2 ಪೈಸೆ. ಇದಕ್ಕೂ ಮುಂಚೆ ನಯಾ ಪೈಸೆ ಬಂದಿತ್ತು. 2 ಪೈಸೆ ಕಾಪರ್ ನಿಕಲ್ ನಾಣ್ಯಗಳು ಬಂದಿದ್ದು. ಇದು ಅಲ್ಯೂಮಿನಿಯಂ ಮತ್ತು ಮೆಗ್ನೀಷಿಯಂನ ನಾಣ್ಯ ನೋಡ್ತಾ ಇದ್ದೀರಾ. ಅಲ್ಯೂಮಿನಿಯಂ ಮತ್ತು ಮೆಗ್ನೀಷಿಯಂ ನಾಣ್ಯ ತುಂಬಾ ಲೈಟ್ ವೇಟ್ ಇರುತ್ತೆ. ಎಷ್ಟು ಗ್ರಾಮ್ ಇದೆ ಅಂದರೆ ಇದು ಕೇವಲ 1 ಗ್ರಾಮ್ ತೂಕ ಇರುವಂಥದ್ದು. ನಾನು ಆಗಲೇ ಹೇಳಿದೆ, ಇದು ಅಲ್ಯೂಮಿನಿಯಂ ಮತ್ತು ಮೆಗ್ನೀಷಿಯಂ ಇಂದ ಮಾಡಿರುವಂಥದ್ದು. 1965ರಲ್ಲಿ ಶುರುವಾಗಿ 1979ರವರೆಗೂ ಕೂಡ ಈ ಒಂದು ನಾಣ್ಯ ಸುದೀರ್ಘವಾಗಿ ನಮ್ಮ ಪೂರ್ವಜರ ಒಂದು ದಿನನಿತ್ಯದ ಚಟುವಟಿಕೆಗಳಲ್ಲಿ ಹಾಸುಹೊಕ್ಕಾಗಿತ್ತು. ಎಷ್ಟು ಬಳಸ್ತಾ ಇದ್ರು ಅಂದರೆ ಈ ನಾಣ್ಯ ಸುಮಾರು 12-13 ವರ್ಷಗಳಾದರೂ ಕೂಡ ಪ್ರಿಂಟ್ ಆಗಿದೆ ಅಂದರೆ ನೀವು ಅರ್ಥ ಮಾಡ್ಕೊಳ್ಳಿ ಅವತ್ತಿನ ಜನಕ್ಕೆ ಈ ಒಂದು ನಾಣ್ಯ ಎಷ್ಟು ಮುಖ್ಯವಾಗಿತ್ತು. ಸೊ ಈ ನಾಣ್ಯಕ್ಕೆ ನೀವು ನೋಡ್ತಾ ಇದ್ದೀರಾ, ಇದರ ಶೇಪ್ ಬಂದು 8 ಸ್ಕ್ಯಾಲ್ಪಲ್ ಟೇಪ್ ಅಂತಾರೆ. ಅಂದರೆ ಏನು, 8 ಏರಿಳಿತಗಳಿರುವಂಥದ್ದು, ಉಬ್ಬು ತಗುಗಳಿರುವಂಥದ್ದು ನೋಡ್ತಾ ಇದ್ದೀರಾ. ಯಾವುದೇ ರೀತಿಯ ಸೆಕ್ಯೂರಿಟಿ ಎಡ್ಜಸ್ ಇಲ್ಲ, ಸ್ಮೂತ್ ಎಡ್ಜಸ್ ಅನ್ನು ಹೊಂದಿರುವಂಥದ್ದು. ಸೊ ಇದು ತುಂಬಾ ಸಿಂಪಲ್ ಆಗಿ ಕಾಣಿಸುತ್ತೆ. 2 ಅಂತ ತುಂಬಾ ದೊಡ್ಡದಾಗಿ ಬರೆದಿರುವಂಥದ್ದು. ಹಿಂದಿ ಮತ್ತೆ ಇಂಗ್ಲಿಷ್ ನಲ್ಲಿ ಪೈಸೆ ಅಂತ ಬರೆದಿರುವಂಥದ್ದು. ನಾಣ್ಯದ ಹಿಂದುಗಡೆ ರಾಷ್ಟ್ರೀಯ ಲಾಂಛನವನ್ನು ಹಾಕಿ ಭಾರತ ಅಂತ ಹಿಂದಿ ಮತ್ತೆ ಇಂಗ್ಲಿಷ್ ನಲ್ಲಿ ಬರೆದಿರುವಂಥದ್ದು. ಸೊ ಈ ನಾಣ್ಯ 2025-26ರಲ್ಲಿ ತುಂಬಾ ಸ್ಕೇರ್ ಮಟ್ಟಕ್ಕೆ ತಲುಪಿರುವಂಥದ್ದು. ಕೆಲವೊಂದು ಇಯರ್ನ ನಾಣ್ಯಗಳು ಮತ್ತೆ ಕೆಲವೊಂದು ಪರ್ಟಿಕ್ಯುಲರ್ ಇಯರ್ ನಾಣ್ಯಗಳು ರೇರ್ ಮಟ್ಟದಲ್ಲಿರುವಂಥದ್ದು. ಅದಕ್ಕೆ 2,500 ರೂಪಾಯಿ 3,000 ರೂಪಾಯಿ ಕೂಡ ಬೆಲೆ ಇರುವಂಥದ್ದು. 2,000 ರೂಪಾಯಿಗಿಂತ ಹೆಚ್ಚಿನ ಬೆಲೆ ಇದೆ 2 ಪೈಸೆಗೆ ನಾಣ್ಯಕ್ಕೆ. ಸೊ ನೀವು ನೋಡ್ತಾ ಇರೋದು ನನ್ನ ಹತ್ರ ಡಿಫ್ರೆಂಟ್ ಗ್ರೇಡ್ನ ನಾಣ್ಯಗಳಿರುವಂಥದ್ದು. UNC ಗ್ರೇಡ್ನ ನಾಣ್ಯಗಳಿದ್ದಾವೆ. ಅದೇ ರೀತಿ ಜಸ್ಟ್ ಕಾಮನ್ ಕಂಡೀಷನ್ ನಾಣ್ಯಗಳಿರುವಂಥದ್ದು, ಎಕ್ಸ್ಟ್ರಾ ಫೈನ್ ಕಂಡೀಷನ್ ನಾಣ್ಯಗಳಿರುವಂಥದ್ದು, ಯೂಸರ್ ಕಾಯಿನ್ಗಳಿರುವಂಥದ್ದು ಎಲ್ಲವೂ ಕೂಡ ಇರುವಂಥದ್ದು. ಸೊ ನಿಮ್ಮ ಹತ್ರ ಏನಾದರೂ ಈ 2 ಪೈಸೆ ಇತ್ತು ಅಂದರೆ ದಯವಿಟ್ಟು ಕಾಮೆಂಟಲ್ಲಿ ತಿಳಿಸಿ ಯಾವ ಇಯರ್ನ ಯಾವ ಮಿಂಟ್ನ ನಾಣ್ಯ ಇದೆ ಅಂತ. ಸೊ ಈಗ ಈ ನಾಣ್ಯದ ವಿಶೇಷತೆಗೆ ಬಂದ್ಬಿಡೋಣ. ಈ ನಾಣ್ಯ ನಿಮ್ಗಾಗಲೇ ಹೇಳಿದೆ, ನಮ್ಮ ಪೂರ್ವಜರ ದಿನನಿತ್ಯದ ಒಂದು ಬದುಕಿನಲ್ಲಿ ಹಾಸುಹೊಕ್ಕಾಗಿತ್ತು ಅಂತ. ಸೊ ಆಗಿದ್ದಾಗ ಈ ನಾಣ್ಯಕ್ಕೆ ಬೆಲೆ ಇರಲೇಬೇಕಲ್ವಾ. ಯಾವ ಇಯರ್ನ ಯಾವ ನಾಣ್ಯಕ್ಕೆ ಬೆಲೆ ಇದೆ ಅಂತ ತಿಳ್ಕೊಳೋದು ಇವತ್ತಿನ ಒಂದು ವಿಡಿಯೋದ ವಿಶೇಷತೆ ಆಗಿರುತ್ತೆ. ನೋಡ್ಬೋದು, ನಾನು ನಿಮಗೆ ಒಂದು ಪುಸ್ತಕದಲ್ಲಿ ಬೆಲೆಯನ್ನು ತೋರಿಸ್ತೇನೆ. ಸಾಯಿನಾಥ್ ರೆಡ್ಡಪ್ಪ ಅವರ ಈ ಒಂದು ಪುಸ್ತಕವನ್ನು ನಾನು ಫ್ಲಿಪ್ಕಾರ್ಟಿಂದ ಬೈ ಮಾಡಿರುವಂಥದ್ದು. ನಿಮಗೂ ಕೂಡ ಬೈಯಿಂಗ್ ಲಿಂಕನ್ನು ಕೊಟ್ಟಿದ್ದೇನೆ. ಆಸಕ್ತರು ಬೈ ಮಾಡಬಹುದು ನಿಮ್ಮ ಹಳೆಯ ನಾಣ್ಯಗಳನ್ನು ಬೆಲೆಯನ್ನು ತಿಳ್ಕೊಳ್ಳೋದಕ್ಕೆ. ಸೊ ನಾನು ನಿಮ್ಗೆ ಹೇಳಿದಂತಹ ಈ 2 ಪೈಸೆಯ ನಾಣ್ಯ ಇದೆ. ಮೆಟಲ್, ಅಲ್ಯೂಮಿನಿಯಂ, ಮೆಗ್ನೀಷಿಯಮ್ಮು, ಬಾಕಿ ಡೀಟೇಲ್ಸ್ ಇರುವಂಥದ್ದು ಓದ್ಕೊಬಹುದು ನೋಡಿ. ಇರಲಿ 1965ರ ಬಾಂಬೆ ಮತ್ತು ಕೋಲ್ಕತ್ತಾ ಮಿಂಟು ಸ್ಕೇರ್ ಕ್ಯಾಟಗರಿಯಲ್ಲಿ ಇದ್ರೆ, ಉಳಿದಂತೆ 2 ಮಿಂಟುಗಳು 1966ರದ್ದು ಕಾಮನ್ ಕ್ಯಾಟಗರಿ. ಹಾಗೆ ಬಂದ್ರೆ ಇವೆಲ್ಲ ಕಾಮನ್ ಕ್ಯಾಟಗರಿ ನೋಡಿ. 1969 ಅಂತ ಇರಬೇಕು ನೋಡಿ. ಇದರಲ್ಲಿ 1969 ಅಂತ ಇತ್ತು. ಬಾಂಬೆ ಮಿಂಟ್ ಅಂದ್ರೆ ಏನು, ಡೈಮಂಡ್ ಶೇಪ್ ಇತ್ತು ಅಂದ್ರೆ ಇದರ ಬೆಲೆ ಎಷ್ಟಾಗುತ್ತೆ, 2,500 ರೂಪಾಯಿ ಇರುವಂತದ್ದು. 2 ಪೈಸೆಗೆ 2,500 ರೂಪಾಯಿ UNC ಕಂಡೀಷನ್ ಅಂದ್ರೆ ನೀವು ಅರ್ಥ ಮಾಡ್ಕೊಳ್ಳಿ ಅದರ ರೇರಿಟಿ ಎಷ್ಟಿದೆ ಅಂತ. ಅದೇ ರೀತಿ 1975ರ ಕೋಲ್ಕತ್ತಾ ಮಿಂಟ್ ನಾಣ್ಯ ಕೂಡ 500 ರೂಪಾಯಿ ಬೆಲೆ ಇರುವಂತದ್ದು, ಸ್ಕೇರ್ ಕ್ಯಾಟಗರಿಯಲ್ಲಿ ಇರುವಂತದ್ದು. ಅದೇ ರೀತಿ ಉಳಿದಂತೆ ನೋಡಬಹುದು. ಇಲ್ಲಿ 1979ರ ಹೈದರಾಬಾದ್ ಮಿಂಟ್ ನಾಣ್ಯ ಇಲ್ಲಿ 1977 ಅಂತ ಇದೆ. ಅದೇ 79 ಅಂತ ಇದ್ದು, ಇಲ್ಲ ಸ್ಟಾರ್ ಏನು ಕಾಣಿಸ್ತದೆ ಅದೇ ಇದ್ದಿದ್ರೆ 350 ರೂಪಾಯಿ ಬೆಲೆ ಇರ್ತದೆ. ಯಾಕಂದ್ರೆ ಇದು UNC ಗ್ರೇಡ್ನ ನಾಣ್ಯ ನೋಡಿ, UNC ಗ್ರೇಡ್ನ ನಾಣ್ಯ. ಸೊ ಇದಾಗಿತ್ತು ಈ ಒಂದು ವಿಡಿಯೋದ ಸಂಕ್ಷಿಪ್ತವಾದಂತಹ ಮಾಹಿತಿ. ವಿಡಿಯೋ ಇಷ್ಟ ಆಗಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೂ 10 ಹಲವು ವಿಡಿಯೋಗಳು ಚಾನಲ್ ಇದ್ದಾವೆ. ಆಸಕ್ತರು ಭೇಟಿ ಕೊಟ್ಟು ವಿಡಿಯೋಗಳನ್ನ ನೋಡಿ ನಿಮ್ಮ ಅನಿಸಿಕೆಗಳನ್ನ ಮುಕ್ತವಾಗಿ ಕಾಮೆಂಟ್ ನಲ್ಲಿ ತಿಳಿಸಿ. ವಿಡಿಯೋನ ಒಂದು ಲೈಕ್ ಮಾಡಿ, ಹೈಪ್ ಮಾಡಿ, ಹೆಚ್ಚೆಚ್ಚು ಜನರಿಗೆ ತಲುಪಲಿ ಮಾಹಿತಿ. ವಿಡಿಯೋನ ಕೊನೆವರೆಗೂ ನೋಡಿದ್ದಕ್ಕೆ ತುಂಬಾ ಧನ್ಯವಾದಗಳು ಫ್ರೆಂಡ್ಸ್.